ಇನ್ನು ಆರ್ ಎಸ್ ಎಸ್ ವಿರೋಧಕ್ಕೆ ಸಂಬಂಧಪಟ್ಟಂಗೆ, ಯಾಕಂದರೆ ಏನು ವಿಧೇಯಕ ತರಬೇಕು ಅಂತ ಹೊರಟಿದ್ದಾರೆ ಪ್ರಿಯಾಂಕ್ ಖರ್ಗೆ, ಇದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಆರ್ ಎಸ್ ಎಸ್ ಅನ್ನು ನಿರ್ಬಂಧ ಮಾಡಲಿಕ್ಕೇ ಈ ಕಾಯ್ದೆಯನ್ನು ತರಲಾಗ್ತಾ ಇದೆ. ಅವ್ರು ಹೇಳ್ತಾರೆ, ಆರ್ ಎಸ್ ಎಸ್ ವಿರೋಧ ಮಾಡಿದಂಥವ್ರು ಮೂಲೆ ಸೇರಿದ್ರು, ಇಂದಿರಾ ಗಾಂಧಿನೇ ಬೋರ್ಡ್ಗಿಲ್ದ ರೀತಿಯಲ್ಲಿ ಹೋದರು. ಇನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಯಾವ ಲೆಕ್ಕ ಅಂತ ಕೇಳಿದೆ ಬಿಜೆಪಿ. ಹೌದು, ಖಂಡಿತವಾಗಿಯೂ ಅದು ನಿಜಾನೇ. ಆದರೆ ವಿಶೇಷತೆ ಹೇಳೋದು, ಯಾವ ಸಂಘಟನೆಯೂ ವಿಶೇಷ ಅಲ್ಲ. ನ್ಯಾಯ ಎಲ್ಲರಿಗೂ ಒಂದೇ ಇರುತ್ತೆ, ಅದರ ಪ್ರಕಾರವೇ ಎಲ್ಲವೂ ನಡೀತಾ ಇರ್ತದೆ. ಆದರೆ ಇದನ್ನು ಒಂದು ರೀತಿಯಲ್ಲಿ ತಪ್ಪಾಗಿ ಬಿಂಬಿಸಿ ಹಬ್ಬಿಸಿ ಅದರ ಬಗ್ಗೆ ನಾವೇ ಕಂಟ್ರೋಲ್ ಮಾಡಿದ್ದೀವ್ರು ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಇದು ತಪ್ಪು. ಇದನ್ನು ಬಿಜೆಪಿ ವಿರೋಧ ಮಾಡೋದು ಖಂಡಿತ ವಿರೋಧ ಮಾಡ್ತಾರೆ. ಸಹಜವಾಗಿ ಗೃಹ ಇಲಾಖೆಯನ್ನು ನಡೆಸ್ತಾ ಇರುವಂಥ ಸಚಿವರಿಗೆ ಆರ್ ಎಸ್ ಎಸ್ ಬಗ್ಗೆ ಎಲ್ಲೋ ಒಂದು ಕಡೆ ಫೋಬಿಯಾ ಪ್ರಾರಂಭ ಆಗಿದೆ. ಆರ್ ಎಸ್ ಎಸ್ಸನ್ನು ಇಲ್ಲದೆ ತನ್ನ ಹೊಟ್ಟೆಪಾಡು ನಡೆಯೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರು ತನ್ನ ವರ್ತನೆಗಳನ್ನು ಇವತ್ತು ಮುಂದುವರಿಸ್ತಾ ಇದ್ದಾರೆ. ತಾನು ನಿರ್ವಹಿಸಿದಂಥ 3 ಇಲಾಖೆಗಳಲ್ಲಿ ಯಾವುದೇ ರೀತಿಯಾದಂಥ ಭರವಸೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗದಲ್ಲೇ ಇರುವಂಥ ಸಚಿವರು ಕೇವಲ ಆರ್ ಎಸ್ ಎಸ್ಸಿನ ಜಪವನ್ನು ಇವತ್ತು ಮಾಡ್ತಾ ಇದ್ದಾರೆ. ಈ ಹಿಂದೆ ಇದೇ ರೀತಿಯಾದಂಥ ಕಾನೂನು ಜಾರಿಗೆ ಬಂದಾಗ ನ್ಯಾಯಾಲಯ ಅದಕ್ಕೆ ತಡೆಯಾಜ್ಞೆಯನ್ನು ಕೂಡ ಕೊಟ್ಟಿತ್ತು. ಈಗ ಮಾರ್ಪಾಡು ಮಾಡಿದ್ದೇವೆ ಎನ್ನುವಂಥದ್ದು ಮಾಧ್ಯಮಗಳಲ್ಲಿ ಬಂದಿದೆ. ಬಿಲ್ಲನ್ನು ಸರ್ಕಾರ ಮಂಡನೆ ಮಾಡಲಿ, ಅದರ ಅಂಶಗಳೇನಿದೆ ಅಂತ ನೋಡಿಕೊಂಡು ನನ್ನ ಮುಂದಿನ ಚರ್ಚೆಯನ್ನು ಮಾಡ್ತೇವೆ. ಇನ್ನು ಇವೆಲ್ಲ ಪ್ರಶ್ನೆಗಳಿಗೂ ಕೂಡ ಪ್ರಿಯಾಂಕ ಉತ್ತರ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕರೇನು ವಿಧೇಯಕ ಓದಿದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ವಿಧೇಯಕ ಆರ್ ಎಸ್ ಎಸ್ ವಿರುದ್ಧವಾಗಿದೆಯಾ ಅಂತ ಕೂಡ ಪ್ರಿಯಾಂಕ್ ಕೇಳಿದ್ದಾರೆ. ಬಿಲ್ಗೆ ರಿಜಿಸ್ಟರ್ ಆಗದ ಸಂಘಟನೆಗಳ ಸಂಬಂಧ ಇಲ್ಲ ಅಂತ ಕೂಡ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ವಿಪಕ್ಷದವ್ರು ಇರ್ಬೋದು, ಬೇರೆಯವ್ರು ಇರ್ಬೋದು, ಬಿಲ್ಲನ್ನು ಓದಿದಾರಾ? ಓದಿದರೆ ಅದರಲ್ಲಿ ಆಕ್ಷೇಪಣೆ ಏನಿದೆ ಅಂತ ಸ್ಪಷ್ಟವಾಗಿ ಹೇಳಬೇಕಲ್ಲ. ಬಿಲ್ ಇಂಟ್ರಡ್ಯೂಸ್ ಆಗಲಿ, ಚರ್ಚೆ ಮಾಡಲಿ, ಅವ್ರದ್ದೇನಾದರೂ ಸಲಹೆ ಇದ್ದರೆ ಅದನ್ನು ತೊಗೊಳೋಣ, ಅದನ್ನು ಇನ್ಕ್ಲೂಡ್ ಮಾಡೋಣ, ಅಮೆಂಡ್ ಮಾಡೋಣ ಬಿಲ್ಲನ್ನು. ಆದರೆ ವಿಧೇಯಕನೇ ಬಂದಿಲ್ಲ, ಇವರಾಗಲೇ ಅವ್ರ ವಿರುದ್ಧವಾಗಿದೆ, ಇವ್ರ ವಿರುದ್ಧ ಪರ ಇದೆ ಅಂತ ಹೇಳಿದ್ರೆ ಏನರ್ಥ? ಆಮೇಲೆ ಅದೇನು ಎಲ್ಲರಿಗೂ ಅನ್ವಯಿಸ್ತದಲ್ಲ, ನನಗೂ ಅನ್ವಯಿಸ್ತದೆ, ನಿಮಗೂ ಅನ್ವಯಿಸ್ತದೆ, ಬಿ ಜೆ ಪಿಯವರಿಗೂ ಅನ್ವಯಿಸ್ತದೆ. ನನಗೆ ಸಮಸ್ಯೆ ಏನಿದೆ ಅಂತ ಅರ್ಥ ಆಗಿಲ್ಲ. ಆರ್ ಎಸ್ ಎಸ್